ಕತೆ ಕತೆ ಕಾರಣ ಮುತ್ತಿನ ತೋರಣ ಇಲಿಗಳ ತಿಬ್ಬಣ. ಮಕ್ಕಳೇ, ಎಲ್ಲಿದ್ದೀರಲ್ಲ? ಹೊಸ ಕತೆ ನಿಮಗಾಗಿ ಬರೆದು ತಂದಿದ್ದೇನಲ್ಲ. ಇವತ್ತಿನ ಹೊಸ ಕತೆ ಹೆಸರೇನು ಗೊತ್ತಾ? ದಾರುಕ ಮತ್ತು ದುರ್ಧಾಮ ಎಂದು. ಈಗ ಹೇಳ್ತೇನೆ ಹೊಸ ಕತೆ, ದಾರುಕ ಮತ್ತು ದುರ್ಧಾಮ. ಬಹು ಹಿಂದಿನ ಕತೆ. ಒಂದು ಘೋರವಾದ ಅರಣ್ಯವಿತ್ತು. ದಟ್ಟವಾದ ಕಾಡು. ಸೂರ್ಯ ಕಿರಣ ಸಹ ನೆಲವನ್ನು ಮುಟ್ಟದಷ್ಟು ಒತ್ತಾಗಿ ಬೆಳೆದ ಮರಗಳು. ವನ್ಯಮೃಗಗಳು ತಮ್ಮದೇ ರೀತಿಯಲ್ಲಿ ಆರಾಮವಾಗಿ ಆ ದಟ್ಟ ಕಾಡಲ್ಲಿ ಬದುಕುತ್ತಿದ್ದವು. ಜೀಂಗುಡುವ ಜೀರುಂಡೆಗಳು, ವಿಧ ವಿಧವಾದ ಪಕ್ಷಿಗಳು, ನಾನಾ ಥರದ ವಿಷ ಜಂತುಗಳು, ಘಟ ಸರ್ಪಗಳೂ ಇದ್ದವು ಆ ಕಾಡಲ್ಲಿ. ವನ್ಯಮೃಗಗಳ ಬೇಟೆಗೆ ರಾಕ್ಷಸರು ಅಲ್ಲಿ ಇಲ್ಲಿ ಸುಳಿಯುತ್ತಿದ್ದರು. ಅಲ್ಲಿ ವಾಸಿಸುತ್ತಿದ್ದ ರಾಕ್ಷಸರಲ್ಲಿ ಇಬ್ಬರು ಮಿತ್ರ ರಾಕ್ಷಸರು ಯಾವಾಗಲೂ ಜೊತೆಯಾಗಿ ಬೇಟೆಯಾಡಲು ಬರುತ್ತಿದ್ದರು. ಒಬ್ಬ ದಾರುಕ, ಇನ್ನೊಬ್ಬ ದುರ್ಧಾಮ. ದಾರುಕ ಘೋರರೂಪಿ. ಆತನನ್ನು ಚಿಕ್ಕ ಮಕ್ಕಳು ನೋಡಿದರೆ ಮೂರ್ಛೆ ಹೋಗುವಷ್ಟು ಭಯಂಕರ ರೂಪ. ಕೆಂಪು ಕಣ್ಣುಗಳು, ತಲೆಯ ಮೇಲೆ 2 ಮುರುಟಿದ ಕೋಡು, ಕೋರೆ ದಾಡಿ, ಕೆದರಿದ ಕೂದಲು, ಉಬ್ಬಿದ ಡೊಳ್ಳು ಹೊಟ್ಟೆ, ಕುತ್ತಿಗೆಯಲ್ಲಿ ಧರಿಸಿದ ರುಂಡಮಾಲೆ, ಯಾವಾಗಲೂ ಕೈಯಲ್ಲಿ ಮಸದ ಕತ್ತಿ, ಸೊಂಟದಲ್ಲಿ ಕಟ್ಟಿದ ಜಿಂಕೆಯ ಚರ್ಮ, ಉದ್ದುದ್ದ ಉಗುರಿನ ಕೈಕಾಲುಗಳು, ಕೂಡಿದ ಪೊದೆ ಹುಬ್ಬು. ಅಬ್ಬಾ, ನೋಡಲು ಭಯಂಕರವಾದ ದೇಹ ಪ್ರಕೃತಿ. ದುರ್ಧಾಮನು ಏನೂ ಕಮ್ಮಿ ಇಲ್ಲ. ಆದರೆ ಆತ ದಾರುಕನಷ್ಟು ಬಲಿಷ್ಠನಾಗಿರಲಿಲ್ಲ. ದಾರುಕ ದುರ್ಧಾಮರು ಸ್ವೇಚ್ಛೆಯಾಗಿ ಆ ದಟ್ಟ ಕಾಡಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದರು. ತಮಗೆ ಸರಿ ಎಂದು ಕಂಡದ್ದು ಮಾಡಿಯೇ ಸಿದ್ಧ. ಯಾರೇ ಆಗಲಿ ತಮ್ಮ ಮಾರ್ಗಕ್ಕೆ ಅಡ್ಡಿ ಬಂದರೆ ಹೊಡೆದು ಕೊಲ್ಲುವುದೇ ಅವರ ಲಕ್ಷ್ಯ. ದಾರುಕ ಹಾಗೂ ದುರ್ಧಾಮ ಅಲೆಯುತ್ತಾ ಅರಣ್ಯದ ಒಂದು ಮೂಲೆಯಲ್ಲಿ ಒಂದು ಆಶ್ರಮವಿರುವುದನ್ನು ಪತ್ತೆ ಹಚ್ಚಿದರು. ಆಶ್ರಮದಲ್ಲಿ ಒಬ್ಬ ಬಹಳ ಮೇಧಾವಿ ಋಷಿ ವಾಸಿಸುತ್ತಿದ್ದರು. ಆ ಋಷಿಯೇ ಕಿಂದಮ ಋಷಿ. ಕಿಂದಮ ಋಷಿಯು ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಬಹಳ ನಿಷ್ಠೆಯಿಂದ ಬದುಕುತ್ತಿದ್ದ. ತುಂಬ ಹೆಸರುವಾಸಿಯಾಗಿದ್ದರು ಕಿಂದಮ ಋಷಿ. ಲೋಕ ಕಲ್ಯಾಣಕ್ಕಾಗಿ ತುಂಬ ಯಜ್ಞಯಾಗಗಳನ್ನು ಮಾಡುತ್ತಿದ್ದರು. ಆತನ ಆಶ್ರಮವು ಪರಿಶುದ್ಧವಾದ ವಾತಾವರಣದಿಂದ ಕಂಗೊಳಿಸುತ್ತಿತ್ತು. ದಾರುಕ ಹಾಗೂ ದುರ್ಧಾಮ ರಾಕ್ಷಸ ಬುದ್ಧಿಯಲ್ಲವೇ. ಆಶ್ರಮ, ಋಷಿಗಳು ಎಲ್ಲವೂ ರಾಕ್ಷಸರಿಗೆ ಆಗದ ಸಂಗತಿ. ಯಜ್ಞಯಾಗಗಳೆಲ್ಲ ತಮ್ಮನ್ನು ನಿವಾರಿಸಲು ಮಾಡುತ್ತಾರೆ ಎಂಬ ತಪ್ಪು ಕಲ್ಪನೆ ಅವರಲ್ಲಿತ್ತು. ಕಿಂದಮ ಋಷಿಗೆ ಯಜ್ಞಯಾಗ ಮಾಡದಂತೆ ಉಪದ್ರ ಕೊಡಬೇಕು ಎಂದು ದಾರುಕ ದುರ್ಧಾಮನಲ್ಲಿ ಪ್ರಸ್ತಾಪವಿಟ್ಟ. ದುರ್ಧಾಮ ದಾರುಕನಿಂದ ವಯಸ್ಸಿನಲ್ಲಿ ಹಿರಿಯವನಾದ್ದರಿಂದ ತಕ್ಕ ಮಟ್ಟಿನ ವಿವೇಕವಿತ್ತು. ಆತ ದಾರುಕನನ್ನು ತಡೆಯುತ್ತಾ, ಕಿಂದಮ ಋಷಿ ಸಾಮಾನ್ಯ ಋಷಿ ಅಂತಲ್ಲ. ಆತನಿಗೆ ಕೋಪ ಬರಿಸಿದರೆ ನಮಗೇ ಕೇಡು. ಆತನ ಉಸಾಬರಿಗೆ ನಾವು ಹೋಗುವುದು ಬೇಡ ಎಂದು ಬುದ್ಧಿ ಹೇಳಿದ. ಆದರೆ ದಾರುಕನಿಗೆ ರಾಕ್ಷಸ ಬುದ್ಧಿ, ಬಿಸಿ ರಕ್ತ ಹಾಗೂ ಕಿಂದಮನ ಮೈಯ ಮಾಂಸದ ವಾಸನೆ ಆತನ ವಿವೇಕವನ್ನು ಕಳಕೊಳ್ಳುವಂತೆ ಮಾಡಿತ್ತು. ದುರ್ಧಾಮನ ಮಾತಿಗೆ ಸೊಪ್ಪು ಹಾಕದೆ ತನ್ನದೇ ಯೋಜನೆ ಸಿದ್ಧಗೊಳಿಸಿದ. ಮರುದಿನ ಪ್ರಾತಃ ಕಾಲದಲ್ಲಿ ಕಿಂದಮ ಋಷಿ ನದಿಯಲ್ಲಿ ಸ್ನಾನ ಮಾಡಿ ಶುಭ್ರ ವಸ್ತ್ರಧಾರಿಯಾಗಿ ತನ್ನ ಸಂಗಡಿಗರೊಡಗೂಡಿ ಯಜ್ಞದ ಎಲ್ಲ ತಯಾರಿ ನಡೆಸುತ್ತಾ, ಮಂತ್ರಗಳ ಉಚ್ಚಾರಣೆ ಮಾಡುತ್ತಾ, ಯಜ್ಞಕುಂಡಕ್ಕೆ ಹವಿಸ್ಸನ್ನು ಅರ್ಪಿಸುತ್ತಾ ಕಣ್ಣು ಮುಚ್ಚಿ ಧ್ಯಾನಾಸಕ್ತನಾದ ಸಂದರ್ಭದಲ್ಲಿ ದಾರುಕ ಆಕಾಶ ಮಾರ್ಗದಲ್ಲಿ ಬಂದು ತಾನು ಬೇಟೆಯಾಡಿದ ವನ್ಯಮೃಗಗಳ ಮಾಂಸವನ್ನು ಯಜ್ಞಕುಂಡಕ್ಕೆ ಸುರುವಿದನು. ಅಷ್ಟೇ ಅಲ್ಲದೆ ತನ್ನ ವಿಕಾರ ಕೋರೆ ಹಲ್ಲುಗಳನ್ನು ಪ್ರದರ್ಶಿಸುತ್ತಾ ಗಹಗಹಿಸಿ ನಗುತ್ತಾ ಕೇಕೆ ಹಾಕುತ್ತಾನೆ. ಕಿಂದಮ ಪಕ್ಕನೆ ಕಣ್ಣು ಬಿಟ್ಟಾಗ ಅನಾಹುತ ಕಣ್ಣು ಮಿಟುಕಿಸುವುದರಲ್ಲಿ ನಡೆದಿತ್ತು. ಯಜ್ಞಕುಂಡ ಮಾಂಸದಿಂದ ಅಪವಿತ್ರವಾಗಿತ್ತು. ಪ್ರಾಣ ಪ್ರತಿಷ್ಠೆ ಮಾಡಿ ಪೂಜೆಗಿಟ್ಟ ಸಾಲಿಗ್ರಾಮಗಳು ಮೈಲಿಗೆಗೊಂಡಿತ್ತು. ಹವಿಸ್ಸಿನಿಂದ ದಗದಗನೆ ಉರಿಯುತ್ತಿದ್ದ ಅಗ್ನಿದೇವನು ಮಾಂಸದ ತುಂಡುಗಳಿಂದ ನಂದಿ ಹೋದನು. ಅಯ್ಯೋ, ಏನಿದು ಘೋರ ಅನ್ಯಾಯ! ಯಾರ ಕೆಲಸವಿದು ಎಂದ ಕಿಂದಮ ಮೇಲೆ ನೋಡುವಾಗ ರಾಕ್ಷಸ ದಾರುಕ ಅಟ್ಟಹಾಸದಿಂದ ನಗುತ್ತಾ ಹೀಯಾಳಿಸುತ್ತಿದ್ದ. ತಾನೊಬ್ಬ ಬಲಿಷ್ಠ ರಾಕ್ಷಸ, ತನ್ನ ಶಕ್ತಿ ಮುಂದೆ ಯಾರೂ ನಿಲ್ಲಲಾರರು
ಎಂಬ ಹಮ್ಮು ದಾರುಕನಿಗೆ. ಋಷಿ ಎಂಬ ಪದವಿ ಪಡೆಯಲು ಮಕ್ಕಳೇ ಹಿಂದೆ ಸಾಧನೆ, ತಪಸ್ಸು, ಮಂತ್ರಶಕ್ತಿ, ಅತ್ಯಂತ ಕಠಿಣ ಪರಿಶ್ರಮ ಎಲ್ಲ ಪಡಿಬೇಕು. ಅಂತಹ ಸಾಧನೆಯಿಂದ ಋಷಿಗಳಿಗೆ ಹಲವು ವಿದ್ಯೆ ಸಿದ್ಧಿಸಿರುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ಋಷಿಗಳನ್ನು ದೇವರಷ್ಟೇ ಗೌರವದಿಂದ ನೋಡುತ್ತಾರೆ. ಆದರೆ ಬುದ್ಧಿಗೇಡಿ ದಾರುಕನಿಗೆ ವಿವೇಕಕ್ಕೆ ಕೊಟ್ಟು ಮಾಡದ ಅನ್ಯಾಯ ಮಾಡಿದ್ದ. ಬುದ್ಧಿಗೇಡಿ ದಾರುಕ ವಿವೇಕ ಕೈಕೊಟ್ಟು ಮಾಡದ ಅನ್ಯಾಯ ಮಾಡಿದ್ದ. ಕಿಂದಮ ಋಷಿಗೆ ತಡೆಯಲಾಗದ ಕೋಪ ಬಂದು ತನ್ನ ಕಮಂಡಲದ ನೀರನ್ನು ಮಂತ್ರಿಸಿ ದಾರುಕನೆಡೆಗೆ ಚೆಲ್ಲಿದ. ನೋಡುತ್ತಿದ್ದಂತೆ ಆಕಾಶದಲ್ಲಿ ಹಾರಾಡುತ್ತಿದ್ದ ದಾರುಕ ಭಯಂಕರ ಶಬ್ದದೊಂದಿಗೆ ನೆಲಕ್ಕೆ ಅಪ್ಪಳಿಸಿ ಅಲ್ಲಿಯೇ ಕಲ್ಲಾಗಿ ಬಿಟ್ಟ. ದೂರದಿಂದ ಇದನ್ನೆಲ್ಲ ಗಮನಿಸುತ್ತಿದ್ದ ದುರ್ಧಾಮ ತನ್ನ ಸ್ನೇಹಿತನ ಅವಸ್ಥೆ ನೋಡಿ ಬಹಳ ಮರುಗಿದ. ಆತನ ಅವಿವೇಕ ದಾರುಕನ ನಾಶಕ್ಕೆ ಕಾರಣವಾಗಿತ್ತು. ಮಕ್ಕಳೇ, ಜೀವನದಲ್ಲಿ ಸಂಯಮ ಅಗತ್ಯ. ದೊಡ್ಡವರಲ್ಲಿ ಗೌರವ, ಶ್ರದ್ಧೆ, ಮಮಕಾರವನ್ನು ಬೆಳೆಸಿಕೊಳ್ಳಬೇಕು. ಎಲ್ಲ ಸಂದರ್ಭದಲ್ಲೂ ವಿವೇಕವನ್ನು ಕಳೆದುಕೊಳ್ಳದೆ ಸಾವಧಾನಿಯಾಗಿರಬೇಕು. ಗೊತ್ತಾಯ್ತಾ? ಹೇಗಿದೆ ಶಾಲಿನಿ ಆಂಟಿ ಹೇಳಿದ ಕತೆ? ಇನ್ನೊಂದಿನ ಹೊಸ ಕಥೆಯೊಂದಿಗೆ ಬರ್ತೇನೆ. ಥ್ಯಾಂಕ್ ಯು. ಬಾಯ್ ಬಾಯ್.